ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನವರಲ್ಲಿ 4600 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದೀವಿ ಅಂತ ಹೇಳಿ ಒಂದು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ ಒಂದು ತಿಳ್ಕೊತಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಇವತ್ತಿನ ನ್ಯೂಸ್ ಪೇಪರ್ ನೀವು ಎಲ್ಲಿ ನೋಡಿದ್ರು ಇದೇ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು. ಇದರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಏನೆಲ್ಲ ಪಾಸಿಬಿಲಿಟೀಸ್ ಇದ್ದಾವೆ ಅದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ಖಾಲಿಯಿರುವ 15,000 ಹುದ್ದೆಗಳ ಪೈಕಿ 4600 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರ್ತಾರೆ. ಇದರಲ್ಲಿ 545 PSI ಹುದ್ದೆಗಳ ನೇಮಕಾತಿ ತರಬೇತಿ ಪ್ರಗತಿಯಲ್ಲಿದೆ. ಹೊಸದಾಗಿ 402 PSI ನೇಮಕಾತಿಗೆ ಆದೇಶ ಹೊರಡಿಸಲಾಗಿದೆ. ಅದರ ಜೊತೆಗೆ ಇನ್ನೂ 600 PSI ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ಅಂದರೆ 545 ಮತ್ತು 402 ಆಲ್ರೆಡಿ ಎಕ್ಸಾಮ್ ಮುಗಿದಿದೆ. ಒಂದು ಲಿಸ್ಟ್ಗಳನ್ನೆಲ್ಲ ಬಿಡ್ತಾ ಹೋಗಿದ್ದಾರೆ. ಇನ್ನು ಹೊಸದಾಗಿ 600 PSI ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 4600 ಕಾನ್ಸ್ಟೇಬಲ್ ಹುದ್ದೆಗಳನ್ನು ಸಹ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ ಇನ್ನೊಂದು ವಾರದ ಒಳಗಡೆ ಒಂದು ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಿಗ್ಬೋದು ಸ್ನೇಹಿತರೆ. ವಾರದ ಒಳಗಡೆ ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಅಥವಾ ಒಂದು ನೋಟಿಫಿಕೇಷನ್ನ ನೋಡಲು ಕಾಣಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟು ಎಷ್ಟೆಷ್ಟು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದಾವೆ ಅಂತ ನಿನ್ನೆನೂ ಒಂದು ಅಪ್ಡೇಟ್ ಬಂದಿತ್ತು. ಮರು ಹಂಚಿಕೆ ಮಾಡಲಾಗಿತ್ತು. ಬೆಂಗಳೂರು ಸಿಟಿಗೆ ಅತಿ ಹೆಚ್ಚು ಹುದ್ದೆಗಳನ್ನು ಕೊಡಲಾಗಿತ್ತು ಸ್ನೇಹಿತರೆ. ಉಳಿದಿರೋಂಥ ಎಲ್ಲ ಸಿಟಿಗೆ ಕಡಿಮೆ ಮಾಡಿಬಿಟ್ಟು ಬೆಂಗಳೂರು ಸಿಟಿಗೆ ಒಂದು ಹೆಚ್ಚಿನ ಹುದ್ದೆಗಳನ್ನು ಕೊಡಲಾಗಿತ್ತು. 1650 ಇದು ಒಂದು APC ಅಂತ ಕರಿತೀವಿ, ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್, ಆ ಹುದ್ದೆಗಳನ್ನು ಮರು ಹಂಚಿಕೆಯನ್ನು ಮಾಡಲಾಗಿತ್ತು. ಇದೇ ರೀತಿ ಸುಮಾರು ದಿನಗಳಿಂದ ನಮಗೆ ಅಪ್ಡೇಟ್ ಬರ್ತಾನೆ ಇದೆ, ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ. ನೋಡಿ ಸ್ನೇಹಿತರೆ, ನೇಮಕಾತಿ ಆಗೋದಂತೂ ಪಕ್ಕ. ಈ ಮಂತ್ ಒಳಗಡೆ ಅಥವಾ ಮುಂದಿನ ಮಂತ್ ಒಳಗಡೆ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸೋದು ಪಕ್ಕ. ಇನ್ನೊಂದು ವೀಕಲ್ಲಿ ಹೊರಡಿಸಿದ್ರು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ಹೇಳಿ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.